ಎಜೆ ನ್ಯೂಸ್ಗೆ ಸ್ವಾಗತ. ರೈತ ಸಂಘಗಳ ಒಕ್ಕೂಟದಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ನಡೀತಾ ಇರುವ ಅಹೋರಾತ್ರಿ ಧರಣಿಗೆ ಸಂಬಂಧಪಟ್ಟಂತೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಸಾಲ ಕೊಟ್ಟಿರುವ ಬೆಳಕು ಸಂಸ್ಥೆಯ ಮೇಲೆ ಆರೋಪ ಬಂದಿರುವ ಹಿನ್ನೆಲೆ ನಿನ್ನೆ ರಾತ್ರಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿರುವ ರೈತ ಪರ ಹೋರಾಟಗಾರ ಹಾಗೂ ಬೆಳಕು ಸಂಸ್ಥೆಯ ಸಂಸ್ಥಾಪಕ ಪಡೆಪ ಬೋಗೂರು ಆರ್ಸಿ ವನ್ನೂರು ಅದೃಷ್ಟ ಕಲಸಣ್ಣನವರ್ ಮಾತನಾಡಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿಜವಾದ ಲೂಟಿಕೋರರು ಹಾಲಿ ನಿರ್ದೇಶಕರೇ ಆಗಿದ್ದು, ನಿರ್ದೇಶಕಿ ಮೀನಾಕ್ಷಿ ನೆಲಗಳಿ ಒಬ್ಬ ಡೀಲಿಂಗ್ ರಾಣಿ ಎಂದಿದ್ದಾರೆ. ಉಳಿವಿಗಾಗಿ ಸಾಕಷ್ಟು ಹೋರಾಟ ಮಾಡಿದವರು ತಾವು ಸತತ 6 ದಿವಸಗಳಿಂದ ಹೋರಾಟ ಮಾಡ್ತಾವ ರೈತ ಸಂಘಗಳು. ಮೊದಲನೇದಾಗಿ ನಮ್ಮ ಭಾರತ ವೈಭವ ಬಸವರಾಜ್ ವರದಿಗಾರರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಈಗಾಗಲೇ ನಮ್ಮ ಮಲಪ್ರಭಾ ಸಹಕಾರಿ ಸಂಘದ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಮ್ಮ ಬಸವರಾಜ್ ಅವರು ಕೇಳತ್ತಾರ, ರೈತರು ಒಂದು 5 ದಿವಸ ಆಯಿತು ಸ್ಟ್ರೈಕ್ ಮಾಡತ್ತಾರ ಅಂತೇಳಿ. ಆಯಿತು, ಮಾಡತ್ತಾರೆ. ಮಾಡಿದ್ರೆ ಯಾವ ರೀತಿ ಅದನ್ನು ಸ್ಟ್ರೈಕು ಏನು ಯಾವ ರೀತಿ ಎದಕ್ಕಾಗಿ ಮಾಡತ್ತಾರ ಅನ್ನೋದು ನನಗೆ ತಿಳಿತಾ ಇಲ್ಲ. ಯಾಕಂದರೆ ನಾವು ಒಂದು ನೇಗಿಲಯೋಗಿ ಸುರಕ್ಷಾ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಮಾತಾಡ್ತೇನೆ. ಯಾಕಂತಂದ್ರೆ ರೈತರ ಪರವಾದ ಕೆಲಸವನ್ನ ಮಾಡ್ಬೇಕಂತಿದ್ರೆ ಒಂದು ಮುಂಚೂಣಿಯಾಗಿ ಎಲ್ಲ ಒಂದು ಕಮಿಟಿ ಮಾಡಿ ಅದನ್ನ ವ್ಯವಸ್ಥೆ ಏನಲ್ಲಿ ಲೋಪದೋಷಗಳದಾವ, ಏನ್ ಕೇಳಬೇಕು, ಏನ್ ಹೇಳಬೇಕು, ಯಾರೋ ಹೇಳ್ತಾರ ಏನೋ ಮಾಡ್ತಾರ ಹಂಗ ಸ್ಟ್ರೈಕ್ ಮಾಡ್ತಾವ ಅಂತಂದ್ರೆ ಅದಕ್ಕೆ ನಿಜವಾದಂತ ಒಂದು ಸ್ಟ್ರೈಕ್ ಅನ್ನಂಗಿಲ್ಲ. ಅದಕ್ಕೆ ದಯವಿಟ್ಟು ನಾವೆಲ್ಲ ಹಿಂದೆ ಸಾಕಷ್ಟು ಹೋರಾಟವನ್ನ ಮಾಡಿ ರೈತರಿಗೆ 594 ರೂಪಾಯಿ ಪೈಕಿ ಸುಮಾರು ಒಂದು 3-3.5 ಕೋಟಿ ರೂಪಾಯಿ ರೈತರಿಗೆ ಮುಟ್ಸುವಂತ ವ್ಯವಸ್ಥೆಯನ್ನ ಮಾಡಿದ್ರು ನಾವೆಲ್ಲರೂ ಸೇರಿ. ಇವತ್ತಿಗೂ ಸಹಿತ ರೈತರು ನಮ್ಮನ್ನ ಮಾತಾಡಿಸ್ತಾರ, ನೆನೆಸ್ತಾರ. ಆದ್ರೆ ಇನ್ನೊಂದು 394 ರೂಪಾಯಿ ಕೊಡಿಸ್ರಿಪ್ಪ ಅನ್ನುವಂತ ಮಾತು ಅವ್ರ ಕಡೆಯಿಂದ ಬರ್ತದ್ರಿ. ಸರ್, ಈಗ ಇನ್ನೊಂದೇನು ಅಂತ ಬರ್ತಾ ಇದೆ ಅಂದ್ರೆ, ಬೆಳಕು ಅಂತಕ್ಕಂಥ ಇದರಲ್ಲಿ ವಿಶೇಷವಾಗಿ ಮೀನಾಕ್ಷಿ ನೆಲಗಳಿ ಅಂತಕ್ಕಂಥ ಒಬ್ಬ ನಿರ್ದೇಶಕಿ ಬೆಳಕು ಅಂತಕ್ಕಂಥ ಸಂಸ್ಥೆಯಲ್ಲಿ ಹಣ ಕೊಟ್ಟು ನೀವೇ ದುರುಪಯೋಗ ಮಾಡಿದೀರಾ, ಮಲಪ್ರಭಾ ಸಕ್ಕರೆ ಧೋಖಾ ಮಾಡಿದೀರಾ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಒಂದು ಅಭಿಪ್ರಾಯದಲ್ಲಿ ಹಂಚ್ಕೊಂಡಿದ್ದಾರೆ ಅವರು, ಒಬ್ಬ ಮಹಿಳಾ ನಿರ್ದೇಶಕಿ. ಆಯ್ತ್ರಿ, ಅವಳು ನಿರ್ದೇಶಕಿಯಾಗಿ ನಾನು ಅವರಿಗೆ ಗೌರವ ಕೊಟ್ಟು ಮಾತಾಡ್ತೇನೆ. ಏನಾದರೂ ಅಂತದಿದ್ರೆ ನಮ್ಮ ಜೊತೆ ಮಾತಾಡ್ಬೋದಿತ್ತು. ಇವರು ಸುಮಾರು ನಾನು ಬೆಳಕ ಸೊಸೈಟಿ ಅಧ್ಯಕ್ಷನಾಗಿ ಈಗ ತಾನೇ ಮಾತಾಡಿದ್ರು ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಡೈರೆಕ್ಟರು. ಅಂಥದ್ದು ಏನಾದರೂ ಇದ್ರೆ, ಯಾಕಂದ್ರೆ ಇವರು ಒಂದು ಮುಖಕ್ಕೆ ನಾನು 3-4 ವರ್ಷ ಆಯ್ತು ನಾವೆಲ್ಲರೂ ಕೆಲಸ ಮಾಡಕತ್ತೆ, ನಮ್ಮ ಕಾರ್ಖಾನೆ ಬೆಳಿಬೇಕು, ಬೆಳೆಸ್ಬೇಕು, ಇದನ್ನೊಂದು ರೈತರಿಗೆ ಒಳ್ಳೇದ ಇದು ವರದಾನ ಇದೆ, ನಮ್ಮ ಕಾಮಧೇನು ಐತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವರು ಬಂದು ಏನು 5 ವರ್ಷ ಆಯ್ತು. ಇವ್ರು ನೆಲೆಗಳಿ ಮೇಡಮ್ ನೇರವಾಗಿ ಆರೋಪ ಏನ್ ಮಾಡ್ತಾನಂತಂದ್ರೆ, ಅವರಿಗೆ ನಮ್ಮ ಬೆಳಕು ಸೊಸೈಟಿ ಬಗ್ಗೆ ಏನಾದರೂ ಕಿಂಚತ್ತು ಅವರಿಗೆ ಸಹಾಯ ಆಗತ್ತಿಲ್ಲ ಅನ್ನೋದು ಮೊದಲು ಅರಿವು ಇಡಬೇಕು. ಇಲ್ಲ ಅಂತಂದ್ರೆ ನೀವು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ನೀವು ಮಾಡಿದಂಥ ಕೆಲಸಗಳ ಅಡಿಯೋ ಹರಿದಾಡತಾವ. ಇವತ್ತಿಗೆ ಎಲ್ಲರೂ ನೋಡ್ತಾ ಇದ್ದಾರೆ ನೀವು ಡೀಲಿಂಗ್ ಮಾಡೋದು. ನಾನು ಇವತ್ತು ಡೀಲಿಂಗ್ ರಾಣಿ ಅಂತೇಳಿ ಹೆಸರು ಕೊಡಕ್ಕೆ ಒಂದು ಇಚ್ಛೆಯನ್ನು ಪಡ್ತೇನೆ. ಯಾಕಂತಂದ್ರೆ ನಮಗೂ ದುಃಖ ಆಗ್ತತಿ. ನಾವು ಒಂದು ಮರ್ಯಾದೆ ಮಾನ ಎಲ್ಲನೂ ಇಟ್ಕೊಂಡು ನಾವು ಬದುಕಿ ಇವತ್ತು ಆ ಫ್ಯಾಕ್ಟ್ರಿಗೆ ನಿಮ್ಮ ಜೊತೆ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತೇಳಿ ದುಡ್ಡಿನ ವ್ಯವಸ್ಥೆ ಎಲ್ಲ ಮಾಡಿದ್ವಲ್ಲ, ಅದಕ್ಕೆ ನೀವೆಲ್ಲರೂ ಕೂಡಿ ನಮಗೆ ಬಹುಮಾನ ಕೊಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ಬೆಳಕು ಸಹಕಾರಿ ಸಂಘ ಏನಾರ ತಪ್ಪು ಮಾಡಿದರೆ ಇವತ್ತು ತನಿಖೆ ಆಗಲಿ, ನಡೆಸಲಿ. ಅದು ಒಳ್ಳೆ ರೀತಿಯಿಂದ ನೀವು ಅದರಿಂದ ಉಪಯೋಗ ತಗೊಂಡು ನಮ್ಗೆ ಉಂಡಮಳಿ ಗಳ ಇಳಿಸುವಂತ ಒಂದು ಕೆಲಸವನ್ನ ಮಾಡತ್ತೀರಿ. ಅದರ ಜೊತೆ ಈಗ ಬೆಳಕಾರಿ ಸಂಘಕ್ಕಾಗಲಿ, ನನಗಾಗಲಿ, ನಮ್ಮ ಡೈರೆಕ್ಟರ್ಸ್ಗಾಗಲಿ ಏನಾದ್ರು ಇದು ಒಂದು ನಮಗ ಹಾನಿ ಆಗೈತಿ. ಹಾನಿ ಆದದ್ದನ್ನ ನಿಮ್ಮ ಮೇಲೆ ನಾವು ಯಾಕೆ ಮೊಕದ್ದಮೆಯನ್ನ ನಾವು ಮಾಡಬಾರ್ದು ಅಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಮಾಜಿ MD ವೀರೇಶ್ ಹುಲಿಕಟ್ಟಿ ಅವ್ರ ಮೇಲೆ ಒಂದು ರೀತಿ ಕಾರ್ಮಿಕರಿಗೆ ಧಮಕಿ ಹಾಕಿ ಸಕ್ಕರೆನ ಮಾಡಿದ್ದಾರೆ, ದುರುಪಯೋಗ ಮಾಡಿದ್ದಾರೆ, ಮಾರಾಟದನ್ನ ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಮಾಡ್ತಾವ್ರೆ. ಏನ್ ಸರ್, ತಾವು ಸಹ ಫ್ಯಾಕ್ಟ್ರಿ ಸೇವೆ ಸಲ್ಲಿಸ್ತಾರೋ? ಏನ್ ಸರ್ ಇದು ನಿಜನಾ? ಇದು ಎಲ್ಲನೂ ಸುಳ್ಳ ಸರ್. ನಿಮಗೆ ಬಸವರಾಜ್ ಅವರೇ, ನಾನು ಒಂದೇ ಒಂದು ತಮಗೆಲ್ಲ ನಮ್ಮ ಮಲಪ್ರಭಾಗೆ ಸಾಕಷ್ಟು ಗೊತ್ತಿದೆ. ನಾನು ಸುಮಾರು ಹೋರಾಟ ಮಾಡಿದಾಗ ನೀವು ಬಂದಾಗ ನಾವು ಅವಾಗ ಕೊಟ್ಟಿ ಲೆಕ್ಕಪತ್ರವನ್ನು ಕೊಟ್ಟರು. 18,500 ಕ್ವಿಂಟಲ್ ಇದೆ ಅಂತ ಕೊಟ್ಟಾಗ ಅವಾಗನ ಇನ್ನೂ ಜಾಸ್ತಿ ಇದೆ ಸಕ್ಕರೆ ಅಂತೇಳಿ ನಾನು ವಾದ ಮಾಡಿದೆ. ಸುಮಾರು 25,000 to 20,000 ಇದೇ ಒಂದು ಮಂಡಳಿ ತೆಗೆದು ಇಡಿಸಿ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಹಿಂದೆ ಇವತ್ತು ನಿನ್ನೆ ನಮ್ಮ ಗುಡೌನ್ ಕೀಪರ್ ಏನೋ ಕ್ಲಿಪ್ ಹರಿದಾಡಿ ಬಂದವ, ಕೇಳಿದ್ದೀನಿ ನಾನು. ಅವಾಗ ಗುರ್ತಾಯ್ತು ಏನಪ್ಪಾ ಈ ಡೈರೆಕ್ಟರ್ ಇಂಥದ್ದು ಮಾಡ್ತಾರಲ್ಲ ಅಂತ ಹೇಳಿ. ಅದನ್ನು ನೋಡಿದಾಗ, ಆ ಕ್ಲಿಪ್ ನೋಡಿದಾಗ ನನಗನಿಸ್ತು ಇವರೆಲ್ಲ ಕಳ್ಳರು ತುಡುಗರು ಅನ್ನುವಂಥದ್ದು ಕಂಡು ಬಂತಂತ ನನಗೆ ಅವಾಗ
ಬಹಳ ಒಂದು ಖೇದ ಅನಿಸ್ತು ಮನಸ್ಸಿಗೆ. ಏನ್ಪಾ ನಮ್ಮ ರೈತರೆಲ್ಲ ಕೂಡಿ ಒಂದು ಒಳ್ಳೆ ಆಡಳಿತ ಮಾಡ್ಲಿ, ನಮ್ಮ ಫ್ಯಾಕ್ಟ್ರಿ ನಡೆಸ್ಲಿ, ಚಲೋ ಮಾಡ್ಲಿ ಅಂತೇಳಿ ಕಳಿಸಿರ ಇವರು ತುಡುಗು ಮಾಡಕ್ ಹೋಗಿದಾರಂತಂದ್ರ ಎಂತದ್ರಿ ಸರ? ಇದೇನೈತ್ರಿ ಆರೋಪ? ಎಲ್ಲಾನು ಸುಳ್ಳಿದೆ ಇದು. ಅವ್ರು ಏನು ಮಾಡಲ್ಲ. ಮಾಡಿದಾರಂತಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ಯಾರೇ ಆಗ್ಲಿ, MD ಆಗ್ಲಿ, ಡೈರೆಕ್ಟರ್ಸ್ ಆಗ್ಲಿ, ಯಾರ ತಪ್ಪು ಮಾಡಿದ್ರು ಅವ್ರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕಲ್ಲ ಆಗ್ಲಿ. ಡೈರೆಕ್ಟರ್ಸ್ ಒಂದ್ ಮಾತು ಹೇಳ್ತಾವ್ರ ಸರ್, ನಾವೆಲ್ಲ ಸುಮ್ನೆ ಇದ್ವಿ, ಇಬ್ರು ಒಂದು ಅಲ್ಲಿ ಸಕ್ಕರೆ ಇತ್ತು, ಇಬ್ರು ಮಾತ್ರ ಮೇಯ್ತಾ ಇದ್ರು, ನಾವೆಲ್ಲ ನೋಡ್ತಾ ಇದ್ವಿ, ನಮ್ಗೇನೋ ಮೇಯಕ್ ಬಂದ್ರೆ ನೀವು ಬರ್ಬೇಡಿ ಅಂತ ಹೇಳ್ತಾ ಇದ್ರು, ಅವ್ರು ಇಬ್ರೇ ಮಾತ್ರ ಸಕ್ಕರೆ ಮೇಯ್ದಿರೋದು ಅಂತ ಹೇಳಿದ್ದಾರೆ. ಅದೆಲ್ಲ ನೋಡ್ರಿ ಬಸವರಾಜ್ ಅವ್ರೆ, ಆರೋಪ ಎಲ್ಲ ಸುಳ್ಳ. ಇವತ್ತಿಗೆ ನಾನು ಏನ್ ಹೇಳ್ತೀನಿ, ತಮ್ಮ ಈ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲ ರೈತ ಬಂದವರಿಗೆ ನೀವೇನಾದ್ರೂ ಆ ಹಿಂದಿನ MD ತುಡುಗು ಮಾಡಿದ್ರ, ಇವ್ರು ಏನ್ ಮಾಡಿದ್ರ, ಇವ್ರಿಗೆಲ್ಲರೂ ನಾವು ಕೂಡಿ ಶಿಕ್ಷೆಯನ್ನು ಕೊಡೋನು. ಅದ್ರ ಜೊತೆಯಾಗಿ ಯಾರೂ ಏನೂ ಮಾಡಿಲ್ಲ. ಮತ್ತೆ ಈಗ ತಾನೇ ನನಗೆ ನಿನ್ನಿಂದ ಅವನ್ನೆಲ್ಲ ಕ್ಲಿಪ್ಗಳು ನೋಡಿ ಬಹಳ ಒಂದು ಕೆಟ್ಟ ಅನ್ಸತತಿ. ಯಾಕಂದ್ರೆ ತುಡುಗು ಮಾಡೋದು, ಆ ವೆಬ್ರಿಜ್ದಾಗ ಚಿಪ್ ತೆಗಿದು 30 ಟನ್ ಹೇರೋದು, 15 ಟನ್ ಅಂತ ತೋರ್ಸೋದು, ಸಕ್ರಿ ಒಳ್ಳೊಳ್ಳೆ ಆ ಟ್ರಕ್ನಾಗ ಹೇರಿದ್ದ ಅಧಿಕೃತ ದಾಖಲೆ ನನಗೆ ಸಿಕ್ಕಿದಾವು. ಪ್ರತಿಯೊಂದು ಲಾರಿಯಲ್ಲೂ ಸುಮಾರು 3700 ಕ್ವಿಂಟಲ್ ಸಕ್ಕರೆ ಸಾಗಿಸಿದ್ದಾರೆ ಇವರು. ಆ ಬಳಿಕ ಅವನ ಕ್ಲಿಪ್ನಾಗ ಹೇಳ್ತೇನೆ, ಸರ್ 4 ಅಡಿ ಹರಿದಾರ್ರಿ, ಏನ್ ಮಾಡುದ್ರಿ? ತಹಸೀಲ್ದಾರ್ ಅಂತ ಹೋದು, ತಹಸೀಲ್ದಾರ್ಗೆಲ್ಲ ಮೀಟ್ ಮಾಡಿದ್ವು, ಅವನ್ ಮನವರಿಕೆ ಮಾಡಲ್ಲ, ಇಲ್ಲ ಒಂದು 20-30 ಕಿಲೋ ಹೆಚ್ಚಿಗಿದ್ದು ತೊಗೊಂಬರ್ರಿ ಅಂತ ಹೇಳಿದ. ಸರ್ ಏನ್ ಮಾಡುದ್ರಿ ಹೇಳ್ರಿ? ಹಿಂಗೆಲ್ಲ ಕ್ಲಿಪ್ನಾಗ ನಾನು ಕೇಳಿದಾಗ ಬಹಳ ಒಂದು ಮನಸ್ಸಿಗೆ ನೋವಾಯ್ತು. ರಾತ್ರಿ ಅವನ ಒಬ್ಬ ಒಬ್ಬ ಫ್ಯಾಕ್ಟ್ರಿ ನಿರ್ದೇಶಕನಾಗಿ ಹೇಳ್ತಾನೆ ಆ ಕ್ಲಿಪ್ನಲ್ಲಿ, ನಾನು ರಾತ್ರಿ ಬುಕ್ ಚೇಂಜ್ ಮಾಡ್ಸಿನ್ರಿ, ಅವನ್ನೆಲ್ಲ ಸೀಟ್ ಎಲ್ಲ ಹೊಸ ಬರ್ಸಿಡ್ಸಿದೇನ್ರಿ. ಹಿಂಗೆಲ್ಲ ಹೇಳಿದಾಗ ಎಂತ ಪುಣ್ಯಾತ್ಮಗಳನ್ನ ಆರಿಸಿಕೊಟ್ಟಿದ್ದವಪ್ಪ ನಾನು. ಯಾವಾಗ ರೈತರಿಗೆ ನಮಗ ಒಂದು ನ್ಯಾಯ ಸಿಗುದು ಅನ್ನೋದು ಬಹಳ ನನಗ ಖೇದಕರ ಸಂಗತಿ ಆಯ್ತ್ರಿ. ಅಲ್ಲ ಸರ್, ಈ ನಿರ್ದೇಶಕರ ಬಗ್ಗೆ ಮಾಜಿ ಅಧ್ಯಕ್ಷರು ಒಂದು ಮಾತು ಹೇಳಿದ್ದಾರೆ, ನಾಸಿರ್ ಭಗವಾನ್ ಅವರು. ನನ್ನ ಹೆಸರು ಮೇಲೆ ಆರಿಸಿ ಬಂದವ್ರೆ, ಇವ್ರಿಗೇನ ನೈತಿಕತೆ ಇದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಲಿ, ಮೊದಲು ರಾಜೀನಾಮೆ ಕೊಡ್ಲಿ, ಮಾನ ಮರ್ಯಾದೆ ಇದ್ರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ನೋಡ್ರಿ ಬಸವರಾಜ್ ಅವರು ಅವ್ರಿಗೆ ಬಿಟ್ಟದ್ದು. ಯಾಕಂದ್ರೆ ನಾನೇನಂತೇನೆ, ಮಾಜಿ ಅಧ್ಯಕ್ಷನಾಗಿ ಈ ರೀತಿ ಸುಮಾರು 2 ವರ್ಷ ಗಂಟ್ಲೆ ಫ್ಯಾಕ್ಟ್ರಿಗೆ ಬರ್ದ ಇವತ್ತು ಬಂದು ಏನೋ ಮಾಡಿ ತಾವೆಲ್ಲ ಸಾಕಷ್ಟು ಅಪರಾಧ ಮಾಡಿದಾರಲ್ರಿ. 5-6 ಕೋಟಿ ರೂಪಾಯಿ ಎಲ್ಲ ಲಾಸ್ ಆಗಿದ್ದೀರಿ ಅವ್ರ ಚೇರ್ಮನ್ ಇದ್ದಾಗ. ಏನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರೆ. ಆಗ್ಲಿಲ್ಲ, ತನಿಖೆ ಆಗ್ಲಲ್ರಿ. ತನಿಖೆ ಆಗ್ಲಿ, ಅವಾಗೆಲ್ಲ ಹೊರಬೀಳ್ತತಿ. ನಾವೆಲ್ಲ ಮಾತಾಡೋದು ಸುಳ್ಳು ಅಂತ ಅವ್ರು ಅನ್ಬೋದು, ಅವರು ನಾವು ಮಾತಾಡೋದು ನಾವೊಂದು ಸುಳ್ಳು ಹೇಳ್ಬೋದು. ತನಿಖೆ ಆಗಿಬಿಟ್ರ ರೈಟ್ಸ್ ಯಾರಿದ್ರು ಅವ್ರಿಗೆ ಸಿಗ್ಲೇಬೇಕಲ್ಲ. ಈಗಿರ್ತಕ್ಕಂಥ ಅಧ್ಯಕ್ಷರು ಯಾಕೆ ಸರ್ ಗೈರಾಗಿರೋದು? ಪಾಪ ಇಲ್ಲಿ ಏನೋ ಡೈರೆಕ್ಟರ್ ಪಾಪ ನೀವೆಲ್ಲ ಮಂಚೂಣಿ ವಹಿಸಿ ಏನೋ ಒಂದು ಫ್ಯಾಕ್ಟ್ರಿ ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು ಅಂತ ಇದ್ ಮಾಡಿದ್ರಿ. ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಗೈರಾಗ್ಬಿಟ್ರೆ ಹೆಂಗ್ ಸರ್ ಫ್ಯಾಕ್ಟ್ರಿ ನಡೆಯೋದು ಯಾವ ರೀತಿ ಸರ್? ಅವ್ರಿಗಂತಿ ಬಹಳ ನೋವಿನ ಸಂಗತಿ ತಾವು ಕೇಳೋದು. ನನಗೂ ಬಹಳ ನೋವಾಗ್ತತಿ. ಒಬ್ಬ ಜವಾಬ್ದಾರಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತಂದ್ರೆ 100 ಕೋಟಿ ರೂಪಾಯಿ ಇದ್ದಂತ ಕಾರ್ಖಾನೆ ಒಬ್ಬ ಅಧ್ಯಕ್ಷ ಆಗಿ ಹಿಂದಿನ ಬಿಲ್ಲನ್ನು 594 ಕೊಡದಂತೆ ಹೋದವರು ಮತ್ತೆ ಹೊಳ್ಳಿ ಬಂದು ಅದನ್ನು ಕೊಡಬೇಕನ್ನೋ ವಿಚಾರ ಇಲ್ಲದ ಇವತ್ತ ಸಡನ್ಲಿ ಒಂದು ವಾರ್ಷಿಕ ಮಹಾಸಭೆ ಮುಂಚೂಣಿಯಲ್ಲಿದ್ದಾಗ ರಾಜೀನಾಮೆ ಕೊಡ್ತಾರಂತ ನನಗೆ ಸುದ್ದಿ ಬಂತು. ಅವಾಗೂ ಭಾಳ ಕೆಟ್ಟ ಅನಿಸ್ತು. ಸುಮಾರು ಅವ ಎಂದ ಚೇರ್ಮನ್ ಆಗಿದಾರ ಅಂದಿಂದ ಅವ್ರ ಫ್ಯಾಕ್ಟ್ರಿ ಕಡೆ ಲಕ್ಷ್ಯ ಇಲ್ಲ. ಇವರು ಅವ್ರ ಮನ್ಯಾಗೇನೋ 4 ಮಂದಿ ಕೂಡಿ ಮೀಟಿಂಗ್ ಮಾಡ್ತಿರಂತ. ಅದೇನ್ ನಾ ಅಂತಿ ನೋಡಿಲ್ಲ, ಎಲ್ಲ ರೈತರು ಹೇಳೋದು. ಅದಕ್ಕೆ ದಯವಿಟ್ಟು ಅವರು ಬಹಳ ದೊಡ್ಡ ತಪ್ಪು ಮಾಡಿದಾರ ಅಂತೇಳಿ ನನಗೆ ಕಂಡು ಬರ್ತದೆ ಸರ್. ಇನ್ನೊಂದು ವಿಷಯ ಇದೆ, ರೈತ ಸಂಘಗಳು ಹೋರಾಟಗಾರರು ತುಂಬಾ ನಿಮ್ ಜೊತೆಗೆ ಇರ್ತಕ್ಕಂಥ ಸ್ನೇಹಿತರೆ. ವಿಶೇಷವಾಗಿ ಪ್ರತಿ ಮಲಪ್ರಭಾ ಫ್ಯಾಕ್ಟ್ರಿ ಬಗ್ಗೆ ಪೂರಕವಾಗಿ ಹೋರಾಟಗಳು ನಡೆದ್ರೆ ಅಥವಾ ಜನರಲ್ ಬಾಡಿ ಮೀಟಿಂಗ್ ನಡೆದ್ರೆ ನೀವು ಮಂಚೂಣಿಲಿ ಇರ್ತಿದ್ರಿ ಸರ್. ಒಂದು ಪ್ರಶ್ನೆ ಕೇಳೋದ್ರಲ್ಲಿ ಈ ಬಾರಿ ನಾಳೆ ಒಂದ್ ರೀತಿ ಜನರಲ್ ಬಾಡಿ ಮೀಟಿಂಗು ನಿಮ್ಮ ಗೈರು ಅಥವಾ ಅನುಪಸ್ಥಿತಿ ಏನಿಲ್ಲ. 100% ನಾನು ಅನುಪಸ್ಥಿತಿ ಇರ್ತೇನ್ರಿ. ಗೈರಂತ ಆಗೋ ಪ್ರಶ್ನೆನೇ ಇಲ್ಲ. ನಾನು ಒಬ್ಬ ರೈತನ ಮಗನಾಗಿ, ರೈತನ ನೇಗಿಲ ಯೋಗಿ, ಒಂದು ಪದಾಧಿಕಾರಿ, ನಾನು ಉಪಾಧ್ಯಕ್ಷನಾಗಿ, ನಾನು ಶುಗರ್ ಫ್ಯಾಕ್ಟ್ರಿಯಲ್ಲಿ ಯಾವುದೇ ಒಂದು ಹೋರಾಟ ಮಾಡ್ಬೇಕಂತಾರೆ ತಾವೆಲ್ಲ ನೋಡಿದಿರಿ. ಗಟ್ಟಿಯಾಗಿ ನಂದೇ ಆದಂತ ಒಂದು ಸಿದ್ಧಾಂತದೊಳಗ ನಾನು ಚಳುವಳಿ ಮಾಡುವಂತ ಗುಣ ಇಟ್ಕೊಂಡ್ ಬಂದವನ. ನಮ್ಮನ್ನ ಕೇಳಿದ ಇವರೆಲ್ಲ ಏನೇನು ಮಾಡತಾರೋ ಅಂತ ಹೇಳಿ, ಇರ್ಲಿ ರೈತರ ಪರ ಹೋರಾಟ ಮಾಡತಾರ, ರೈತ ಸಂಘಟನೆನ ಎಲ್ಲರೂ ಒಕ್ಕೂಟ ಅಂತ ಹೇಳಿದಾರೆ, ಆಯ್ತಪ್ಪ ಮಾಡ್ರಿ ನೀವು ಅಂತೇಳಿ ನಾವಂತಿ ಇನ್ನೂವರೆಗೂ ಅಂದ್ರಿಕಿಲ್ಲ. ಇವತ್ತು ತಾವು ಕೇಳೋದಕ್ಕ ಬೆಂಬಲ ಕೊಡ್ತೇವೆ ಎಲ್ಲರೂ. ಅವರು ನಮ್ಮ ಅಂತಮ್ಮರನ, ನಾವೇನು ಅವ್ರಿಗೆ ಕೆಟ್ಟ ಬಯಸೋದಿಲ್ಲ. ಆದ್ರೇನ ಕಾರ್ಖಾನೆ ಸರಿ ಆಗ್ಬೇಕಷ್ಟೇ, ಮತ್ತೆ ಏನೂ ಅದ್ರಾಗ ಎರಡು ವಿಚಾರ ಇಲ್ಲ. ಆದ್ರ
ಒಂದೇನ್ರಿ ನನಗೆ ಏನ್ ಕೆಟ್ಟ ಅನಿಸ್ತಂದ್ರೆ ಇವರೆಲ್ಲ ಆರೋಪ ಪ್ರತ್ಯಾರೋಪ. ನಾವು ಸಂಘಟನೆ ಆದಿಂದ ರೈತರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕನ್ನೋದು ಬೇಕಲ್ಲ ನಮ್ಮಲ್ಲಿ. 594 ಕೊಡಿಸ್ಬೇಕು. 4-5 ವರ್ಷ ಆಯ್ತು. ಆ ಬಳಿಕ ಲಾಸ್ಟ್ ಇಯರ್ ಕಬ್ಬು ಜಿಗಿದಾರೋ ಆ ಗಾಡಿ ಬಾಡಿಗಿಲ್ಲ. ಈಗಿದ್ದ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ಬಂದು ನಾನೆಲ್ಲ ಸರಿ ಮಾಡ್ತೇನೆ ಅಂತೇಳಿ ಬಂದು ಅದನ್ನೂ ಮಾಡ್ತಾ ಇಲ್ಲ. ಇದನ್ನ ಏನೋ ಒಂದು ಅಧೋಗತಿಗೆ ತಗೊಂಡ್ ಹೋಗ್ತಾರಂತೇಳಿ ಅನಿಸ್ತತಿ. ಅದ್ರ ಜೊತೆ ನಾನು ನನ್ನ ರೈತರ ಕಾಡಿದಾಗ ನಾ ರೈತನ ಮಗ ಆಗಿ ಬಾಡಿಗಿಲ್ಲ. ಈಗಿದ್ದ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ಬಂದು ನಾನೆಲ್ಲ ಸರಿ ಮಾಡ್ತೇನೆ ಅಂತೇಳಿ ಬಂದು ಅದನ್ನೂ ಮಾಡ್ತಾ ಇಲ್ಲ. ಇದನ್ನ ಏನೋ ಒಂದು ಅಧೋಗತಿಗೆ ತಗೊಂಡ್ ಹೋಗ್ತಾರಂತೇಳಿ ಅನಿಸ್ತತಿ. ಅದ್ರ ಜೊತೆ ನಾನು ನನ್ನ ರೈತರ ಕಾಡಿದಾಗ ನಾ ರೈತನ ಮಗ ಆಗಿ ನಾ ಕಿತ್ತೂರಿಗೆ ಬರತ್ತೀನಿ. ಅವಾಗ ಎಲ್ಲ ಮೀಟಿಂಗ್ ಐತ್ ಬರ್ರಿ ಹೋಗೋಣ ಅಂತೇಳಿ ನನ್ನ ಜೋರ್ ಮಾಡಿ ಕರ್ಕೊಂಡು ಹೋದ್ರು. ಆ ಮೀಟಿಂಗ್ದೊಳಗೆ ಹೇಳಿನಿ ನಾನು ಸುಮಾರು ಸ್ಪಿರಿಟು, ಮೊಲಾಸಿಸ್ಸು, ಶುಗರು, ಇಥನಾಲು, ಬಗ್ಯಾಸು, ಹಿಪ್ಪಿ ಏನೂ ಉಳಿದಿಲ್ಲ ಅವ್ರಿಗೆ. ಎಲ್ಲ ರೇಟ್ ಕಂಪೇರ್ ಮಾಡಿದಾಗ ಏನೂ ಉಳಿದಿಲ್ಲ. ಸುಮಾರು MD ಇಲ್ಲ, ಚೇರ್ಮನ್ ಇಲ್ಲ, ಇವರಷ್ಟೇ ಕೂಡಿ ಸಕ್ರಿ ಲೂಟಿ ಮಾಡಿದಾರ ಅನ್ನೋದು ನಾನು ಅವತ್ತನ ಕಂಡುಕೊಂಡೆ. ಅವತ್ತನ 38 ಲಕ್ಷ ರೂಪಾಯಿ ಅವರು ಸದಾ ತಿಂದು ಬಿಟ್ರು ಅಲ್ಲ ಸರ್, ಅದ್ರಗಾಗಿ ನಾನು ಹೇಳಿದೆ, ನಾನು ಕರೆ ನಮ್ಮ ಅಪ್ಪಾಗ ಹುಟ್ಟಿದ್ದೇನಂತ ಹೇಳಿ ನಾನು ಸ್ಪಷ್ಟ ಎಲ್ಲರೂ ರೈತರೊಳಗ ನಿಜವಾಗಿ ನಾನು ಏನಾರ ತಪ್ಪು ಮಾಡಿದ್ರ, ನಾನು ನಿಜವಾಗಿ 1 ರೂಪಾಯಿ ಏನಾರ ಮಲಪ್ರಭಾ ಫ್ಯಾಕ್ಟ್ರಿಯಾಗ ಅಪರಾಧ ಮಾಡಿದ್ರ ತಿಂದ್ರ ನಾನು ಎಲ್ಲರಿಗೂ ಹುಟ್ಟಿದ್ದೇನಂತ ಹೇಳ್ತೇನೆ ಅಂತೇಳಿ ಘಂಟಾಘೋಷವಾಗಿ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ನನಗೆ ನೋವು ಆಗ್ತತಿ. 3 ವರ್ಷ ಹೆಂಡತಿ ಮಕ್ಕಳು ಎಲ್ಲರ ಕಡೆಯಿಂದ ಅನಿಸೊಂದು ಹಗಲಿ ರಾತ್ರಿ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಳ್ಳೇದಾಗ್ಲಿ, ಚಲೋ ಆಗ್ಲಿ, ನಮ್ಮ ರೈತರಿಗೆಲ್ಲ ಒಂದು ಒಳ್ಳೆ ಒಂದು ಅವಕಾಶ ಸಿಗಲಿ, ನಮ್ಮ ಕಾರ್ಮಿಕರೆಲ್ಲ ನಿದ್ದೆ ಮಾಡ್ಲಿ, ಚಂದಾಗಿ ಅವ್ರೇನ ಪಗಾರ ತಗೋಲಿ ತಿಂಗಳ ಅನ್ನೋ ಒಂದು ಆಸೆ ಭಾಳ ಇತ್ತು ನಂದು. ಅದನ್ನೆಲ್ಲವನ್ನ ಇವರು ಗಾಳಿಗೆ ತೂರಿ ಇವತ್ತಿಗೆ ನಾನು ಬೆಳಕು ಸಹಕಾರಿ ಸಂಘದ ಕೇಳಿದ್ರಿ. ನಾನು ಕೇಳಿದಾಗ ನನಗ ಒಂದು ಮುಜುಗರ ಆಯ್ತು. ಯಾಕ್ರಿ ಬೆಳಕು ಸಹಕಾರಿ ಸಂಘ ಮಾಡಬಾರ್ದಾ? ನಾನು ಮಾಡಿದ್ದೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಸುಧಾರಿಸ್ಬೇಕು, ಬೆಳೆಸಬೇಕಂತೇಳಿ ನಾನು ಹುಟ್ಟಾಕಿನಿ ಬೆಳಕು ಸಹಕಾರ ಸಂಘ ಅಂತೇಳಿ. ಫ್ಯಾಕ್ಟ್ರಿ ಅವರು ನೋಡ್ರಿ, ನಮ್ಮ ಬ್ಯಾಂಕಿಗೆ ಬರೋರು ಎಲ್ಲರೂ ಗ್ರಾಹಕರು ಅಂದ್ಮೇಲೆ ನೀನ್ ಎಲ್ಲಿಂದ ಡಿಪಾಸಿಟ್ ಇಡ್ತಾನಂದ್ರೆ ಎಲ್ಲಿಂದ ರೊಕ್ಕ ತಂದಿ ನೋಡ್ರಿ, ಕಳತನ ಮಾಡ್ತಿರ್ಲಿ, ಏನೋ ಮಾಡ್ತಿರ್ಲಿ, ಅವಂದೇನು ಹೊಲ ಮನೆ ನಮಗೇನು ಗೊತ್ತಿಲ್ಲ. ಯಾರು ಬರ್ತಾರಲ್ಲ ನಮ್ಮ ಸಹಕಾರಿ ಸಂಘಕ್ಕೆ ನಾವು ಡಿಪಾಸಿಟ್ ಮಾಡ್ತೇವೆ ಅಂದ್ರೆ ಮಾಡ್ಕೋರಿ ಅಂತ ಹೇಳ್ತೇವೆ. ಮಾಡ್ಕೋತಾರ, ಒಯ್ತಾರ, ಮಾಡ್ತಾರ. ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಆರೋಪ ಮಾಡೋದಂತಂದ್ರ ಫ್ಯಾಕ್ಟ್ರಿ ರೊಕ್ಕ ಹೆಂಗ್ರಿ? ಇವ್ರು ಏನ್ ಮಾಡ್ತಾ ಇದ್ದಾರ? ಇವರು ಡೈರೆಕ್ಟರ್ ಆಡಳಿತ ಮಂಡಳಿ ಆಗಿ ಇವತ್ತು ಒಬ್ಬ MD ಮೇಲೆ ಆರೋಪ ಮಾಡ್ತಾರ, ಇವತ್ತೊಬ್ಬ ನೌಕರರ ಮೇಲೆ ಆರೋಪ ಮಾಡ್ತಾರ, ನೀ ತುಡುಗು ಮಾಡಿದಿ ಅಂತ ಹೇಳ್ತಾರ. ಹೆಂಗ್ರಿ ಅದು? ಇವ್ರಿಗೆ ಏನು ತೀರ್ಮಾನ ತಗೊಳಕ ಏನ್ರಿ ನಮಗ್ ತಿಳಿದಿಲ್ಲ ಅಂತಂದ್ರ ತಿಳಿದಿದ್ರೆ ಯಾಕೆ ಹೋಗ್ಬೇಕ್ರಿ ಅಲ್ಲಿ ನಿರ್ದೇಶಕ ಸ್ಥಾನಕ್ಕ? ಎಲ್ಲಾನು ಇವ್ರ ಮುಂದೆ ಅಜೆಂಡಾ ರೆಡಿ ಆಗ್ತದಲ್ಲ, ನೋಡಿ ಏನ್ ಮಾಡ್ಬೇಕು ಅದನ್ನ ತೀರ್ಮಾನ ತಗೊಳ್ಳೋದು. ಇವತ್ತ ಅದೊಂದು ಕಮಿಟಿ ಇರ್ತತಿ, ಕಮಿಟಿ MD ಮ್ಯಾನೇಜಿಂಗ್, ಅದನ್ನ ಬಿಟ್ರೆ ಯಾರ್ದು ಉಳ್ಕಿದವ್ರದ್ದು ಏನೂ ಇರಂಗಿಲ್ಲ. ಅದರ ಜೊತೆ ಒಂದು 10-15 ಮಂದಿ ಹಾಕ್ರಿ ಪುಣ್ಯಾತ್ಮರೇ. ನಮ್ಮಲ್ಲಿ ಸುಮಾರು ಒಂದು 300-400 ಮಂದಿ ನಮ್ಮ ಫ್ಯಾಕ್ಟ್ರಿ ಮೆಂಬರ್ ಅದಾರ. ಮತ್ತು ಔಟ್ ಸೈಡ್ ಕೈ ಮುಕ್ಕೊಂದು ಅಡ್ಡಾಡಿ ನಾವು ಡಿಪಾಸಿಟ್ ಕುಡಿಸಿದ್ದೇವೆ, ರೊಕ್ಕ ಕುಡಿಸಿದ್ದೇವೆ. ಪಿಗ್ಮಿ ಆಗತತಿ. ಈಗ ಇದು ನಮ್ಮನ್ನ ನೋಡಿ ನಿಮಗೆ ಸಂಕಟ ಆಗತ್ತ ಅನಿಸ್ತತಿ. ನೋಡ್ರಿ, ಈಗಾಗಲೇ ನಾನು 1,30,30,00,000 ರೂಪಾಯಿ ಇವತ್ತಿಗೆ ನಾನು ಅದಕ್ಕೆ ಸಾಲ ಕೊಟ್ಟಿದ್ದೇನೆ. ಇದೇ ನಮ್ಮ ಚೇರ್ಮನ್ರು ಕೈ ಮುಗಿತೇನೆ ಕೊಡ್ರಿ ಅಂದ್ರು. ಮಂಜುನಾಥ ಡೈರೆಕ್ಟರ್ ಮಾವ ಕೈ ಮುಗಿತೇನೆ ಪಗಾರ ಕೊಡ್ಬೇಕಂತ ರೊಕ್ಕ ಹಾಕಂತಂದ್ರು. ಅವಾಗ ಮತ್ತ ಇರ್ಲಿ ಅಂತೇಳಿ ರೊಕ್ಕ ಹಾಕಿದೆ. ಅವಾಗ್ಯೂ ಕೂಡ ಈಗ ಆ ನೌಕರದಾರಿಗೆ ಟಾರ್ಚರ್ ಮಾಡಿ ನೀವು ರೊಕ್ಕ ಇಟ್ಟಿದಿರಲೋ, ನೀವು ಮಾಡಿದಿರಲೋ, ನೀವು ಬರೆದು ಕೊಡ್ತಿರಲೋ, ಹಂಗ್ ಮಾಡಿದಿ. ಪಾಪ ಅವ್ರೆಲ್ಲರಿಗೂ ಗೊತ್ತಿದೆ. ಈ ಹಿಂದಿನ MD ಏನಿದ್ದಲ್ಲ ವೀರೇಶ್ ಹುಲಿಕಟ್ಟಿ, ನೋಡ್ರಿ, ಇಲಾಖೆ ಅನ್ನೋದು ಒಂದು 27 ಇಲಾಖೆ ಹಾಕೋ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಳಗ ಆ ಇಲಾಖೆ ಹೆಡ್ ಒಳಗೆ ಎಲ್ಲಾ ಪವರ್ಸ್ ಕೊಟ್ಟಿದಾನ. ಇವತ್ತಿಗೆ ಬಸವರಾಜ್ ಅವರ ಮಾಧ್ಯಮ ಮುಖಾಂತರ ಹೇಳ್ತೇನೆ, ಆ ಹೆಡ್ ಡಿಪಾರ್ಟ್ಮೆಂಟ್ ಎಲ್ಲ ನೀವು ಕರೆದು ಕೇಳ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದಾರೋ. ಅವನು ಬಿಟ್ಟಿರ್ಬೇಕು, ಕ್ಲಿಪ್ನಾಗದು ಎಲ್ಲ ಬಂದಿರ್ಬೇಕು. ಸುಮಾರು 10-20 ಲಕ್ಷ ಗಂಟ್ಲೆ ಎಲ್ಲನೂ ಇವನ್ನ ಅಪಯೋಗ ಮಾಡಿದಾರೆ ರೊಕ್ಕ ಎಲ್ಲ. ಅದು ಇದು ಆ ಪರ್ಚೇಜ ಈ ಪರ್ಚೇಜ 18 ಕೋಟಿ ರೂಪಾಯಿ ತಿಂದು ಅದನ್ನು ನಾನು ಬೊಮ್ಮಾಯಿ ಸರ್ಕಾರದವ್ರು ಕೊಟ್ಟೆ. ಈಗ ತಾನೇ ಕಮಿಷನರ್ ರವಿಕುಮಾರ್ ಅವರಿಗೂ ಫೋನ್ ಮುಖಾಂತರ ಮಾತಾಡಿದ್ದೇನೆ. ಜೊತೆಯಾಗಿ ನಾನು ಒಂದು ಲೇಖಿ ಮುಖಾಂತರನು ಕೊಟ್ಟಿದ್ದೇನೆ. JR ಅವ್ರು ತಿಳಿಸಿದ್ದೇನೆ, DR ಅವ್ರು ತಿಳಿಸಿದ್ದೇನೆ. ಯಾವುದು ಏನೂ ಆಗ್ತಾ ಇಲ್ಲ.
ಅದಕ್ಕೆ ದಯವಿಟ್ಟು ಮಾನ್ಯ ಅಧಿಕಾರಿಗಳಾಗ್ಲಿ ತಾವು ಮಾಧ್ಯಮದವರು ಒಂದು ಸ್ವಲ್ಪ ಅದ್ರ ಕಡೆ ಸಹಕಾರಿರಂಗೆ ಉಳಿಲಿ ಅನ್ನೋ ಸಂಬಂಧ ಮಾಧ್ಯಮದವರು ಸಹಿತ ಒಂದು ಸ್ವಲ್ಪ ಅವರಿಗೆ ಮನವರಿಕೆ ಮಾಡಿಕೊಡ್ರಿ. ನಾನು ಆಮೇಲೆ ಭೇಟಿ ಆಗ್ತೇನೆ, ಅವ್ರಿಗೂ ನಾನು ತಿಳಿ ಹೇಳ್ತೇನೆ. ಎಲ್ಲನೂ ಲೇಖಿ ಮುಖಾಂತರ ಪರ್ಫೆಕ್ಟ್ ಆಗಿ ಏನೈತೆ ಎಲ್ಲನೂ ಬರೆದು ಕೊಟ್ಟಿದ್ದೀನಿ. ಆದ್ರೆ ತನಿಖೆ ಆಗಲಿ, ಯಾರು ತಪ್ಪು ಮಾಡಿದಾರ ಅವ್ರಿಗೆ ಶಿಕ್ಷೆ ಆಗಲಿ. ಈಗ ಇದೊಂದು ಏನು 64ನೇದೊಂದು ಇದು ಅಡಾವೆ ಪತ್ರಿಕೆ ಛಾಪಿಸಿದಾರಲ್ಲ, ಇದು ಕೊಟ್ಟಿ ಅಡಾವೆ ಪತ್ರಿಕೆ, ಇದು ಬ್ಯಾಲೆನ್ಸ್ ಶೀಟು, ಇದು ಅಡಿಟ್ ಆಗಿಲ್ಲ. ಅಡಿಟ್ ಅವರು ಮ್ಯಾಲ ರಿಪೋರ್ಟ್ ಬರ್ದಾರ. ಅದಕ್ಕೆ ಈ ದಯವಿಟ್ಟು ನಮ್ಮ ರೈತ ಬಾಂಧವ್ರಿಗೆ ಏನು ಹೇಳ್ತೇನೆ, ಸುಮ್ಮನೆ ನೀವು ದಯಮಾಡಿ ನಿಮಗೆ ಈ ಮಾಧ್ಯಮ ಮುಖಾಂತರ ಕೈ ಮುಗಿದು ಕೇಳ್ಕೊತೇನೆ. ನಿಮಗೆ ನಾನು ಹೇಳ್ತಿದ್ದೆ, ಪ್ರತಿ ವರ್ಷಕ್ಕೊಮ್ಮೆ ಒಂದು ವಾರ್ಷಿಕ ಮಹಾಸಭೆ ಅಂತೇಳಿ ಬರ್ತತಿ. ಅವಾಗ ನೀವು ತಾವೂ ಬೇಕಾದ್ರೆ ಲೆಕ್ಕಪತ್ರ ನೋಡ್ರಿ. ಏನು ಲೆಕ್ಕಪತ್ರ ಕೇಳೋ ಮುಂದೆ ನೋಡ್ರಿ, ಆ ಪಕ್ಷ ಈ ಪಕ್ಷ, ಅವನು ಇರೋದ ಇವನು ಇರೋದ. ದಯವಿಟ್ಟು ನಾನು ರೈತನ ಮಗನಾಗಿ ಹೇಳ್ತೇನೆ, ನಾನು ಯಾರು ವಿರೋಧಿನೂ ಅಲ್ಲ. ಆದರೆ ನಾನು ಅವನು ಹುಟ್ಟಿ ಬೆಳೆದದ್ದು ಹಿಂಗೆ ಬೆಳೆದ್ದೇನೆ. ನನ್ನ ಮಾತೊಂದು ಸ್ವಲ್ಪ ಬೆರಸು ಆಗ್ತಿರ್ಬೋದು. ದಯವಿಟ್ಟು ಯಾರ ಮೇಲೂ ಎಲ್ಲರ ಮೇಲೆ ಪ್ರೀತಿ ಐತಿ ನಂದು. ದಯವಿಟ್ಟು ವಾರ್ಷಿಕ ಮಹಾಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡ್ಬೇಕಾಗೈತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಕುಂತ ಎಲ್ಲನೂ ಆಲಸ್ರಿ. ಬರೀ ಸಹಿ ಮಾಡಿ ಸುಮ್ಮನೆ ಚಾ ಕುಡಿದು ಹೋಗೋದಲ್ಲ. ಇದು 100 ಕೋಟಿ ರೂಪಾಯಿ ವ್ಯವಹಾರತಿ. ನಾವು ಆರಿಸಿ ಕಳಿಸಿದಂಥವ್ರು ತಪ್ಪು ಮಾಡಿದಾರ. ಕೇಳೋನು, ಅದಕ್ಕೆ ಉತ್ತರ ಏನು ಕೊಡ್ತಾರ ನೋಡೋನು. ಈ ಅಡಾವೆ ಪತ್ರಿಕೆ ಇದು ಲೆಕ್ಕ ಪರಿಶೋಧನೆ ಆಗಿಲ್ಲ. ಇದು ಅವ್ರಿಗೆ ಏನ್ ತಿಳಿತೈತಿ ಅದನ್ನ ಮಾಡಿದಾರೋ. ಆಕ್ಚುಲಿ ಇದನ್ನ ಮಾಡಬಾರ್ದು. ಇಷ್ಟು ಅವಸರದಿಂದ ಮಾಡುವಂತ ಕೆಲಸ ಏನಿತ್ತಂತೇಳಿ ನಾನು ಇವತ್ತು ಮಾಧ್ಯಮದ ಮುಖಾಂತರ ಕೇಳ್ತೇನೆ. ಯಾಕೆಷ್ಟಿತ್ತು ಇದನ್ನ GB ಮಾಡ್ಬೇಕ? ಅಡಾವೆ ಲೆಕ್ಕಪತ್ರ ಸರಿ ಮಾಡ್ಕೊಂಡ ಆಮೇಲೆ 1 ತಿಂಗಳು 2 ತಿಂಗಳು ಬಿಟ್ಟು ಕರಿಬೇಕಾಗಿತ್ತಲ್ಲ. ಈಗೇನು ಇಷ್ಟು ಜರೂರ್ ಆಗಿತ್ತು? ಇವತ್ತು ಈ ತನಿಖೆ ಫಸ್ಟ್ ಪೇಜ್ನಾಗ ಚರ್ಚಿದಾರ ಇದನ್ನ. ಬಡಿಗೇರ ಇಂಡ ವೀರೇಶ್ ಸುಲಿಕಟ್ಟಿ ಅಂತೇಳಿ. ಏನ್ರಿ ಇವ್ರ ಸಿಕ್ಕಿದಾರ? ಅಪರಾಧ ಮಾಡಿದಾರ? ತೊಡಗು ಮಾಡಿದಾರ? ಆಯ್ತು, ಆದೇಶ ಆಗ್ಲಿ. ಆದೇಶದಿಂದ ಈ ಪತ್ರಿಕೆ ಬೇಡ, ಎಲ್ಲ ಊರೂರ ನಾನು ಹಂಚ್ತೇನೆ ಬೇಕಾರೆ. ದಯವಿಟ್ಟು ನೀವು ಹೇಳ್ತೇನ್ರಿ, ಇದೆಲ್ಲ ಬರೇ ವಿರೋಧ. ಏನು ಅವನು ಮುಗಿಸ್ಬೇಕು, ಇವನು ಮುಗಿಸ್ಬೇಕು, ಅದು ಇದು ನೋಡ್ರಿ. ಪ್ರತಿಯೊಬ್ಬನು ಬದುಕಿರ್ತತಿ, ಪ್ರತಿಯೊಬ್ಬನು ಹೊಲ ಮನಿ ಐತಿ. ನಮ್ಮ ಹೊರಕರೇನು ಸಾಧಾರಣ ಇಲ್ಲ. ಎಲ್ಲರೂ ಸಾವುಕಾರ ಮಂದಿ ಹೋದಾರು, ಬಡವ್ರ ಮಂದಿ ಹೋದಾರ. ಹೊಲನೂ ಮತ್ತು ಹೋತಾರ, ಮನೇನೂ ಕಟ್ತಾರ. ಏನ್ರಿ ಸಣ್ಣ ವಿಚಾರಗಳು ಮಾಡ್ರಿ, ಏನೈತಿ ಮಾಡ್ರಿ. ನಾವೆಲ್ಲರೂ ಆಡಳಿತಕ್ಕೆ ನಾವು ನಿಮ್ಮನ್ನ ಕಳಿಸಿದ್ದೆ. ಅದಕ್ಕೆ ನೀವೇನು ವಿಚಾರ ಮಾಡತ್ತೀರಿ, ಈಗೇನು ಮಾಡತ್ತೀರಿ ಅನ್ನೋದು ಎಲ್ಲಾ ಜನ ನೋಡಿದಾರ. ದಯವಿಟ್ಟು ನಿಮಗ ಈ ಮಾಧ್ಯಮ ಮುಖಾಂತರ ಹೇಳ್ತೇನೆ, ನಾಳೆ ನಡೆಯುವಂತ GB ಒಳಗ ಸಮಾಧಾನದಿಂದ ಆಲಸ್ರಿ. ಎಲ್ಲರೂ ಪ್ರತಿಯೊಬ್ರು ಪ್ರೀತಿ ಹಂಚ್ಕೋರಿ. ಪ್ರೀತಿ ಹಂಚ್ಕೊಂಡ ಲೆಕ್ಕಪತ್ರ ಕೇಳ್ರಿ. ಲೆಕ್ಕಪತ್ರ ಕೇಳ್ಕೊಂಡ ಯಾರ ಮೇಲೆ ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ತಗೋರಿ ಅಂತೇಳಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಆಲಿ MD ಅವ್ರಿಗೆ ಇಷ್ಟೆಲ್ಲ ಇದೊಂದು ಅಡಾವಳಿ ಪತ್ರ ಮಾಡೋರ್ಲ, ಆಲಿ MD ಅವ್ರಿಗೆ ಅಷ್ಟು ಗೊತ್ತಾಗ್ಲಿಲ್ವಾ ಸರ್? 7 ಫ್ಯಾಕ್ಟ್ರಿನ ಒಂದ್ ರೀತಿ ಮ್ಯಾನೇಜ್ ಮಾಡಿದಾರಂತೆ. ಕನಿಷ್ಠ ಓಕೆ, ಇವ್ರಿಗೇನೋ ನೀವ್ ಹೇಳಿದ್ರಿ ಡೈರೆಕ್ಟರ್ಗಳಿಗೆ ತಲೆ ಇದೆ ಮೆದ್ಲಿಲ್ಲ ಅಂತ ಹೇಳಿದ್ರಿ. MDಗೂ ಅದೇನೆ ಸರ್, ಆಲಿ MD ಹೌದು. ಗೊತ್ತಾಗ್ಲಿಲ್ವಾ ಸರ್? ಅಲ್ಲ, ಈಗ ನಾನೇನಂತೇನೆ, ಈಗೇನ್ ಬಂದ ಮೋಹನ್ ಹಿರೇಮಠ MD ಇದ್ದಾನಲ್ಲ, ಅವನು ಬಹಳ ಶಾನೆ ಅಂತ ನಾನು ಮೊದ್ಲೇ ಹೇಳಿದೆ. ತರಬೇಡ್ರಪ್ಪ ಅವನ್ನ ಪ್ರಭುಲಿಂಗೇಶ್ವರ ನಾನು ನಿರಾನಿ ಎಲ್ಲ ಕೇಳಿದ್ದೇನೆ. ಬೇಡ, ನೀವು ಯಾಕ್ರಿ ನಮ್ಮ ನದರಿಗೆ ತರಲಿಲ್ಲ ಅಂತೇಳಿ ನಾನು ಮೊದಲೇ ಹೇಳಿದೆ. ಆದ್ರೆ ನಾನು ಇರ್ಲಿ ಬಿಡಿ, ಶಾನ್ಯಾರ್ ಇದ್ರೆ ಒಳ್ಳೇದು ಮಾಡ್ಲಿ. ನಮ್ಮ ಫ್ಯಾಕ್ಟ್ರಿ ನಾವು ಒಂದು ಸಾನ್ ಫ್ಯಾಕ್ಟ್ರಿ ತಂದು ಇಟ್ಟಿದ್ದೇವೆ, ಎಲ್ಲ ಕೂಡಿ ಒಂದು 5,000 ಮಾಡ್ಲಿ. ಅದ್ರ ಬೆನ್ನ ನಮ್ಮ GB ಒಳಗ ಪರವಾನಿಗೆ ತಗೋದ. ಇದೊಂದು ವಂಡರ್ ಇದೆ. ಇವ್ರು ಶಾನ್ಯ ಇದ್ದಂತ MD ಅವಾಗೇನ್ ತಿಳಿದ ಮಾಡತಾನ. ಯಾರು ಏನು ಕೇಳೋರಿಲ್ಲ ಅನಿಸ್ತದ ನನಗ. 5,000 ರೂಪಾಯಿ ಸೇರು, 20,000 ರೂಪಾಯಿ ಸೇರ್ ಯಾರ್ರಿ? GB ಒಳಗ ನಾವು ಪರ್ಮಿಷನ್ ತಗೋಬೇಕಲ್ಲ ಶೇರ್ ಮಾಡಕ. ಹೆಂಗ್ರಿ ಇದ? ಯಾವ ತರ ಏನ್ ಮಾಡೋದ್ರಿ ಅದ? ಅದಕ್ಕೆ ಅದನ್ನೂ ಒಂದು ತಪ್ಪು ಮಾಡಿದಾರ MD ಅವರು. ಮತ್ತ ಇದೇನ್ ಪತ್ರಿಕೆ ಇದನ್ನ ಚಾಪಿಸಿ ಎಷ್ಟು ತರಾತುರಿಯಲ್ಲಿ ಮಾಡೋದಿಲ್ಲ. ಯಾರು ತಪ್ಪು ಮಾಡಿದಾರಲ್ಲ, ಇದೇನ್ ಪತ್ರಿಕೆ ನೋಡ್ರಿ ಒಂದಷ್ಟು. ಅವ ನನಗ ಒಂದ್ ಸ್ವಲ್ಪ ಈಗ ಹೇಳಕ್, ಯಾಕಂದ್ರೆ ಅದು ನಿಮ್ಗೆಲ್ಲ ಗೊತ್ತಾಗಂಗಿಲ್ಲ. ಅವನ್ನೆಲ್ಲ ಪಾಯಿಂಟೆಡ್ ಮಾಡಿದ್ದೇನೆ, ನಾಳೆ ಮಾತಾಡ್ತೇನೆ. ಯಾಕಂತಂದ್ರ ಒಂದೊಂದು ಇದ್ರೊಳಗೆ ಅವ್ರು ತೋರಿಸ್ಬೇಕಾಗಿತ್ತು. ಇದು ಕೊಟ್ಟಿ GB ಇದು. ಈ ಒಂದು GBಗೆ ಮಾನ್ಯತೆನೇ ಸಿಗಲ್ಲ. ಮತ್ತೇನು ಹೇಳಿ ಸರ್? ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಅಧಿಕಾರಿಯಾಗಿ ಬಂದಿದ್ದೀನಿ. ಬಂದು ನಮ್ಮ ಫ್ಯಾಕ್ಟ್ರಿ ಉಳಿಬೇಕು, ಬೆಳಿಬೇಕು, ನಮ್ಮ ರೈತರೆಲ್ಲ ಉಳಿಬೇಕು ಅಂತ ತಿಳಿದು ನಾನಿಲ್ಲಿ ಸೇವೆ ಮಾಡಿದ್ದೀನಿ. ಭದ್ರತಾ ಅಧಿಕಾರಿ ಅಂತ ಸೇವೆ ಮಾಡಿದ್ದೀನಿ. ಆದರೆ ಇವರಿಗೆ ಅದೆಲ್ಲ ಏನಿಲ್ಲ.
ಇವರು ಇಲ್ಲಿ ಬಂದದ್ದು ಅದಕ್ಕೂ ಏನು ಅನ್ನೋದು ಇವ್ರಿಗೆ ಏನೂ ಗೊತ್ತಿಲ್ಲ. ಇವ್ರು ಬಂದದ್ದು ಬರೇ ತೋಡ್ಲಿಕ್ಕೆ ಬಂದಿದ್ದಾರೆ ಇವರು. ಆದರೆ ಇದನ್ನು ಒಂದು ದೊಡ್ಡ ಹಂತದಲ್ಲಿ ಇದನ್ನ ಮಾಡಲೇಬೇಕು, ತನಿಖೆ ಆಗಲೇಬೇಕು. ಇದು ನೀವು CBI ಕೊಡಿ, ಅದಕ್ಕೆ ಇನ್ನೂ ದೊಡ್ಡದು ಇದ್ರೂ ಅವರಿಗೆ ತನಿಖೆ ಮಾಡಿಸಲೇಬೇಕು. ಇದನ್ನ ಅಂದಾಗ ಇವ್ರಿಗೆ ಏನಾದರೂ ಗೊತ್ತಾಗುತ್ತೆ. ಸರ್, ಈಗ ತಾವು ಮತ್ತೆ ಇದೆಲ್ಲ ಸೇರಿ ಒಂದ್ ರೀತಿ ತಾವು ಸಹ ಒಂದ್ ರೀತಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಿ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾವ್ರ ಸರ್. ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಗಳು ನಾವೆಲ್ಲ ಸುಮ್ಮನೆ ಇದ್ವಿ ಅಂತ ಹೇಳ್ಬಿಟ್ಟು. ಹಾಗೇನಾದ್ರೂ ಅವ್ರ ಹತ್ರ ದಾಖಲೆಗಳು ಇದ್ರೆ ಅವ್ರನ್ನ ಕೊಡ್ಲಿ, ಬಹಿರಂಗವಾಗಿನೇ ಮಾತಾಡೋಣ ಅಂತ. ಅದಕ್ಕೇನು ಸಂಬಂಧ ಇದೆ ರೀ? ಇವ್ರದ್ದು ಕ್ಲಿಪ್ ಎಲ್ಲ ಹರಿದಾಡ್ತಾ ಇದೆ, ನೋಡ್ರಿ, ಸ್ವಲ್ಪ ಕೇಳ್ರಿ. ಅವ್ರದ್ದು ಇವ್ರು ಏನ್ ಮಾಡಿದಾರೆ ಅಂದ್ರೆ ಎಲ್ಲ ಗೊತ್ತಾಗುತ್ತೆ. ಅಂತಹದ್ದು ನಾನು ಸೇವೆ ಆರ್ಮಿಯಲ್ಲಿ ಇಂಥ ಒಂದು ಪ್ರಾಮಾಣಿಕವಾಗಿ ಸೇವೆ ಮಾಡಿ ಬಂದವ್ರು ಇಂಥವ್ರು ಯಾರೂ ಮಾಡುವುದಿಲ್ಲ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೇವೆ ಸಲ್ಲಿಸಿದಾಗೂ ಸಹ ಒಂದ್ ರೀತಿ ಅಲ್ಲಿ ಉದ್ಯೋಗಿಯಾಗಿದ್ದಾಗ ನಿಮ್ಮನ್ನ ಸ್ಥಾನ ಪಲಾಟ ಮಾಡ್ತಕ್ಕಂಥದ್ದು ಮತ್ತೆ ಬಿಟ್ಟೋಗಿರ್ತಕ್ಕಂಥ ನಿದರ್ಶನಗಳು ಇದ್ವು ಸರ್. ಆ ಸಂದರ್ಭದಲ್ಲಿ ಏನಾದ್ರು ಟಾರ್ಚರ್ ಏನಾರು ಆಗಿತ್ತು? ನೋಡಿ, ನನಗೆ ಇವರು ಟಾರ್ಚರ್ ಮಾಡಿದ್ರು. ಆದ್ರೆ ನನಗೆ ಇವರು ಬೇಕಂತಲೇ ತೆಗೆದ್ಬಿಟ್ರು ನೌಕರಿಯಿಂದ. ನನ್ನ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿದ 3 ದಿನದಲ್ಲಿ ಇವರು ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ನನಗೆ ಬೇಗನೆ ಬಾ 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 ಅಂತಂದ್ರು. ನಾನು ಯಾಕೆ ಬರ್ಬೇಕು, ನೀವು ಕಳ್ರಿದ್ದೀರಾ, ಬರಲ್ಲ ಅಂತ ಹೇಳಿದೆ ಅವಾಗ. ಇಲ್ಲ, ಬನ್ನಿ ನೀವು ಅಂತ ಹೇಳಿದ್ರು. ಇವರು ಸಕ್ಕರೆ ತುಂಬಿ ಕಳಿಸೋದು ನೋಡಿದ್ದಾರೆ, ಎಲ್ಲ ಅವ್ರು ಮಾತಾಡಿದ್ದು ಗೊತ್ತಿದೆ. ನಾನು ಹೇಳಿದ್ರು ನನ್ನ ಮಾತು ಇವ್ರು ಕೇಳಿಲ್ಲ, ಅವರೇ ಮಾಡಿ ಅವ್ರು ಸಿಕ್ಕೊಂಡ್ಬಿಟ್ರು. ಯಾರಿದ್ರು ಸರ್ ಅವಾಗ ಅಧ್ಯಕ್ಷರು? ಅವರೇ ನಾಸಿನ್ ಭಾಗವನ್ ಅವರು ಇದ್ರು ಅವಾಗ. ಡೈರೆಕ್ಟರ್ಗಳು ಯಾರು ಸಪೋರ್ಟ್ ಮಾಡಿಲ್ಲ ಸರ್? ಯಾರು ಇಲ್ಲ, ಎಲ್ಲರೂ ಹೇಳ್ತಾರೆ ಇಲ್ಲ ಬಿಡ್ಬೇಕಾಗುತ್ತೆ, ಬಿಡಿ ಅಂತಂದ್ರು. ಬೇಡ, ಹಿಂಗೆಲ್ಲ ಬಿಡ್ಬಾರ್ದು, ತಪ್ಪಾಗುತ್ತೆ ಇದು ಅಂತ ನಾನೇ ಹೇಳಿದೆ. ಆದ್ರೆ ಅವ್ರು ಕೇಳಿಲ್ಲ ಅವಾಗ. ಅಲ್ಲ ಸರ್, ಈಗ ಅವ್ರೇನ್ ಹೇಳ್ತಾವ್ರೆ, ನಾಸಿರ್ ಭಗವಾನ್ ಅವರು ಹೇಳ್ತಾವ್ರೆ ಈ ಎಲ್ಲಾ ಡೈರೆಕ್ಟರ್ಗಳೇ ನಂಗೆ ಮೋಸ ಮಾಡಿದಾರೆ, ನಂಗೂ ಮೋಸ ಮಾಡಿದಾರೆ ಅಂತ ಹೇಳ್ತಾವ್ರೆ. ಇದು ತಪ್ಪು ಅವ್ರು ಹೇಳೋದು. ಅವ್ರು ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ಗೊತ್ತು. ಇದು CBI ತನಿಖೆನೇ ಕೊಟ್ಟಿದ್ದು, ತನಿಖೆಯಿಂದ ಎಲ್ಲ ಹೊರಬೀಳುತ್ತೆ ಇದು. ಅಲ್ಲ ಸರ್, ತಾವು ಸಹ ತುಂಬಾ ಆಡಳಿತ ಮಂಡಳಿಗಳು ನೋಡಿದೀರಾ, ಒಬ್ಬ ಉದ್ಯೋಗಿಯಾಗಿ ತುಂಬಾ ಹತ್ತಿರದವಾಗಿ. ಯಾಕೆ ಸರ್ ಯಾವ ಆಡಳಿತ ಮಂಡಳಿ ಇಷ್ಟೊಂದು ಇರ್ಲಿಲ್ಲ? ಏನ್ ಸರ್ ಇದು ದಿನ ಇದು ಏನ್ ಸರ್ ಇದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ? ಇಂಥ ಆಡಳಿತ ಮಂಡಳಿಯನ್ನು ನಾನು ಎಲ್ಲಿ ನೋಡಿರ್ಲಿಲ್ಲ. ಇವರು ಬಂದದ್ದು ಯಾವ ಕೆಲಸಕ್ಕೆ ಬಂದಿದ್ದೀನಿ ಏನು ಅನ್ನೋದು ಇವ್ರಿಗೆ ಏನು ಗೊತ್ತೇ ಇಲ್ಲ. ಇವ್ರು ಬರೇ ಬಂದಿದ್ದು ತಿನ್ಲಿಕ್ಕೆ ಬಂದಿದ್ದವರು, ಅದೇ ಕೆಲಸ ಮಾಡಿದ್ರು ಇವರು. ಒಂದು ಚೆನ್ನಾಗಿ ತನಿಖೆ ಮಾಡ್ಲೇಬೇಕು ಇದನ್ನ. ಈಗ ರೈತ ಸಂಘಗಳು ಹೋರಾಟ ಮಾಡ್ತಾವ್ ಸರ್, ಅವಕ್ಕೆಲ್ಲ ನಿಮ್ಗೆ ಏನ್ ಸಪೋರ್ಟ್ ಡೈರೆಕ್ಟ್ ನಾವು ಮಾಡ್ತೀವಿ ಅವ್ರಿಗೆ. ನಾವು ರೈತ ಸಂಘಕ್ಕೆ ಸಪೋರ್ಟ್ ಮಾಡ್ತೀವಿ. ನೀವೇನಾದ್ರು ಭಾಗವಹಿಸ್ತೀರಾ? ನಾವು ಅವ್ರ ಜೊತೆ ಇದ್ದೀನಿ, ಅವ್ರ ಜೊತೆನೇ ಇದ್ದು ನಾನು ಕೆಲಸ ಮಾಡ್ತೀನಿ. ಅವ್ರ ಹಿಂಬಾಲನೆ ಇರ್ತೀನಿ, ನಾನು ಕೆಲಸ ಮಾಡಿದ್ದೀನಿ ಅವ್ರ ಜೊತೆ. ನಾನು ಈಗ ಒಟ್ಟಾರೆ ನಿಮ್ಮ ಮೇಲೆ ಬಂದಿರತಕ್ಕಂತ ಆರೋಪ ಎಲ್ಲ ಸುಳ್ಳು. ಇದು ಸುಳ್ಳು. ತೋರಿಸ್ಲಿ, ಏನಾದ್ರು ದಾಖಲೆಗಳಿದ್ರೆ ತಗೊಂಡ್ ಬರ್ಲಿ, ತೋರಿಸ್ಲಿ. ನಿಮ್ಮ ಹತ್ರ ದಾಖಲೆಗಳು ಇದಾವೆ? ಹೌದು, ನೋಡ್ಲಿ ಅವರು ಕ್ಲಿಪ್ ಎಲ್ಲ ನೋಡಿದ್ದಾರೆ. ಅವರು ಇವ್ರು ಏನ್ ಮಾಡಿದಾರೆ ಎಲ್ಲ ಗೊತ್ತು. ಇವರು ಎಲ್ಲ ಜನರಿಗೂ ಗೊತ್ತಿದೆ. ಬರ್ತಕ್ಕಂಥ ದಿನಗಳಲ್ಲಿ ಏನಾದ್ರು ಬರ್ತಕ್ಕಂಥ ದಿನಗಳಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಹಿರಂಗವಾಗಿ ನೀವೇನಾದ್ರು ಗುರುತಿಸ್ಕೊತೀರಾ? ನಿರ್ದೇಶಕ ಮಂಡಳಿಗೆ ಸ್ಪರ್ಧೆ ಮಾಡ್ಬೇಕು ಅಂತ ನಿಮ್ಮ ನೋಡ್ರಿ, ಆ ಮೇಲೆ ದೇವರಿದ್ದಾನೆ. ಯಾರನ್ನ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ದೇವರಿಗೆ ಗೊತ್ತಿದೆ. ಆ ಪ್ರಕಾರ ಆಗ್ಲಿ. ನಿಮ್ಮಂತವ್ರು ಒಬ್ರು ಸ್ಪರ್ಧೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನೇನ್ ಎಲೆಕ್ಷನ್ ಬರ್ತಾ ಇದೆ ಸರ್. ಒಂದ್ ರೀತಿ ರೈತರ ಒಂದ್ ಇದಿದೆ, ನೋಡೋಣ. ಎಲ್ಲ ರೈತರು ಆಶೀರ್ವಾದ ಮಾಡಿದ್ರೆ ಮಾಡೋಣ ಅಂತ ಕೆಲಸ. ಓಕೆ, ಏನ್ ಅವ್ರಿಗೇನ್ ಇದೆ? ಅವ್ರನ್ನೇ ಕೇಳ್ಬೇಕಲ್ರಿ, ಯಾಕೆ ಏನ್ ಅವ್ರ ಕಡೆ ಡಾಕ್ಯುಮೆಂಟ್ಸ್ ಅದಾವು, ಏನ್ ಅದಾವ, ಅವ್ರ ಕಡೆ ಎವಿಡೆನ್ಸ್ ಏನಾರ ಇದ್ರೆ ಕೊಟ್ಟು ಮಾತಾಡ್ಬೇಕು. ಇಲ್ಲದ ಸಲದ ಆರೋಪ ಮಾಡಿದ್ರೆ ದೊಡ್ಡ ತಪ್ಪ್ರಿ. ಮುಂದಿನ ದಿನಮಾನದಾಗ ಅವ್ರಿಗೆ ಮಾನಹಾನಿಕ ಇದನ್ನ ಕೇಸ್ ಹಾಕ್ಬೋದಾಗಿತ್ತು. ಹಾಕ್ತೀವಿ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಇವ್ರು ಏನು ಯಾಕೆ ಸರ್ ಹಿಂಗಾಗ್ತಾ ಇದೆ? ಏನ್ ಸಮಾಚಾರ? ಯಾಕಪ್ಪ ಅಂದ್ರೆ ಇವರು ಕ್ರಷಿಂಗ್ ಜಾಸ್ತಿ ಮಾಡ್ಬೇಕು, ಮಲಪ್ರಭಾ ನದಿ ಒಂದ್ ರೀತಿ ಸಕ್ಕರೆ ಕಾರ್ಖಾನೆನ ಪುನಶ್ಚೇತನ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಏನ್ ಸರ್ ಇದು ಈ ರೀತಿ ಆಗ್ಬಿಟ್ರೆ ಉಳಿಸ್ತಕ್ಕಂಥ ಕೆಲಸ ಆಗ್ತೈತಾ? ಕ್ರಷಿಂಗ್ ಮಾಡೋದು, ಫ್ಯಾಕ್ಟ್ರಿ ಚಾಲೂ ಮಾಡೋದು ಅವ್ರ ಅಭಿಪ್ರಾಯ ಇಲ್ಲ. ಇನ್ನೂ ಒಟ್ಟ ಯಾವುದೋ ಅವ್ರ ಕಡೆ ವಿಚಾರಗಳ ಈಗ ಯಾರ್ದ್ರೆ ಬಾಡಿಗೆ ಬೆಲೆ ಎತ್ತಿಲ್ಲ. ಈಗ ನಿನ್ನೆ ಮೊನ್ನೆ ಇನ್ನೂ ಒಂದಷ್ಟು ರೈತರು ಈಗ ಕೊಡಕತ್ತಾರ. ಅವ್ರ ಹೋಗಿ MD ಅವ್ರನ್ನ ಕೇಳಿದಾಗ ರೊಕ್ಕ ಇಲ್ರಿ, ಎಲ್ಲಿದ್ ಕೊಡುದು ಅಂತ ಕೇಳಿದ್ರಿ. ನೀವು ರೊಕ್ಕ ಕೊಡಾಕ ಬಂದ್ ಕುಂತೀರಿ, ಮತ್ತು ಆ ಫ್ಯಾಕ್ಟ್ರಿಯಿಂದ ಈ ಫ್ಯಾಕ್ಟ್ರಿ MD ಮಾಡಿದಾರೆ, ನಿಮ್ಮನ್ನ ರೊಕ್ಕ ಇಷ್ಟು ತೊಗೊಂಬರ್ತಾವ ಅಂದಾರಿ, ಕಂಡೀಷನ್ ಹಾಕಿದಾರಿ ಅಂದಾಗ ಬಂದ್ ಕುಂತೀರಿ. ಕೊಡ್ರಿ ಸರ, ರೊಕ್ಕ ಎಲ್ಲಿ ತರೋದ್ರಿ ಅಂತ ನಮಗ ಪ್ರಶ್ನೆ ಮಾಡಿದಾರೆ ಅವ್ರ MD ಅವ್ರು. ಈಗ ಮಾಜಿ ಅಧ್ಯಕ್ಷ ನಾಸಿರ್ ಭಗವಾನ್ ಮಾತು ಹೇಳಿದ್ದಾರೆ, ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ರೆ ನನ್ನ ಹೆಸರು ಮೇಲೆ ಆರಿಸ್ ಬಂದವ್ರೆ ಅವರೆಲ್ಲರೂ ಡೈರೆಕ್ಟರ್ಗಳು ರಾಜೀನಾಮೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರೆ, ಅದಕ್ಕೆ ನಿಮ್ಮ ಮಾತು? ಅವ್ರ ಹೆಸರು ಮೇಲೆ ಆರಿಸಿ ಬಂದದ್ದು ಸತ್ಯ ಇದೆ. ಆದ್ರೆ ಅವರ ಭಿನ್ನ ಅಭಿಪ್ರಾಯ ಬಂದು ಏನೇನೋ ಮಾಡಕ್ ಹೋಗಿ ಅವನ್ನ ತೆಗೆದು ಹಾಕಿ ಏನೇನೋ ಆಗಿ ಹೋಗ್ಬಿಟ್ಟು ಅದನ್ನೆಲ್ಲ ಈಗ ನಿಮ್ಮ ಮೇಲೆ ತಾಕ್ತವ್ರೆ. ನಮ್ಮೇಲೆ ತರಕ್ ನಾವೇನ್ ಡೈರೆಕ್ಟರ್ಗಳು ಚೇರ್ಮನ್ರು ನಮ್ಯಾಗ ಯಾಕೆ ಹಂಗ ಹಾಕ್ತಾರ್ರಿ? ನಾವೊಂದು ಹೋರಾಟಗಾರರು, ರೈತರು, ನಮ್ಯಾಗ ಏನಂತ ನಮ್ದು ಅಧಿಕಾರ ಐತಿ ನಮ್ಮ ಮೇಲೆ ಹಾಕ್ತಾರ ಅವ್ರ? ನಮ್ದು ಯಾವ ಅಧಿಕಾರ ಐತಿ ನಮ್ಮ ಮೇಲೆ ಹಾಕಕ್ಕೆ? ಏನೋ ಹಳೆ MD ಮೇಲೆ ಒಂದು ಆರೋಪ ಬಂದಿದೆ ಸರ್. ವಿಶೇಷವಾಗಿ ಹಳೆ MD ಅವರು ಯಾಕೆ ಸರ್ ಒಂದ್ ರೀತಿ ಅಭಿವೃದ್ಧಿ ಪರ ಮಾಡ್ತೀನಿ ಅಂತ ಬಂದಿದ್ರು. ಸಾಕಷ್ಟು ಒಂದ್ ರೀತಿ ಅವ್ರು ಬರ್ತಿರ್ಲಿಲ್ಲ, ನೀವೇ ಸಹ ಹೋಗಿ ಕರ್ಕ ಬಂದ್ರಿ.
ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪ ಬರ್ತಾ ಇದೆ. ಅವ್ರು ಬೇಡ ಅಂತೇಳಿ ಮನೆಗೆ ಹೋಗಿ ಕುಂತಿದ್ರು. ಮನೆಗೆ ಹೋಗಿ ಕರ್ಕೊಂಡ್ ಬಂದ್ ಇವ್ರು ಇಲ್ಲ ಸಲದ ಆರೋಪ ಮಾಡಿದ್ರ ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು, ನಮಗೇನ್ ಹೇಳಕ್ ಬರ್ತೈತ್ರಿ ಅದಕ್ಕೆ. ಮನೆಗೆ ಹೋಗವ್ರು ನಾವು ಒಲ್ಲಪ್ಪ ನಾ ಬರೋದಲ್ಲ ಫ್ಯಾಕ್ಟ್ರಿ ವಿಷಯ ಬೇಡ ಅಂತೇಳಿ 20 ವರ್ಷ ಸರ್ವಿಸ್ ಮಾಡಿದನು ಸಾಕಂದ್ ಮನೆಗೆ ಹೋಗಿ ಕುಂತಿದ್ರ, ಇವ್ರು ಹೋಗಿ ಡೈರೆಕ್ಟರ್ಸ್ ಹೋಗಿ ಮನೆಗೆ ಹೋಗಿ ಕರ್ಕೊಂಡ್ ಬಂದು ಇಂತ ಆರೋಪ ಮಾಡ್ತಾರಂತ ತಪ್ಪನಲ್ರಿ ಅವ್ರದ ಡೈರೆಕ್ಟರ್ಸ್. ನಿನ್ನೆ ರಾತ್ರಿ ನೀವು ಯಾರೋ ಕಾದ್ರೊಳ್ಳಿ ಒಬ್ಬ ಹಿರಿಯ ರೈತ ಪರ ಹೋರಾಟಗಾರರನ್ನ ಭೇಟಿಯಾಗಿ ನಾನು ಸಹ ನಿಮ್ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೀರ. ಹೇಳಿದ್ದೇವಲ್ರಿ, ಹೇಳಿದೆವು. ನಮ್ಮ ಸುಭಾಷ್ ಕುಲಕರ್ಣಿ ಅವ್ರಿಗೆ ಹೇಳಿದೇವ್ರಿ, ನಿಮ್ ಪರ ನಾವು ಅದೇವು, ನಿಮ್ ಪರವಾಗಿದ್ದೆವು, ನಾವು ಸಪೋರ್ಟ್ ಬೇಕಾದಲ್ಲಿ ಸಪೋರ್ಟ್ ಐತಿ ನಿಮ್ಗೆ ಅಂತ ಹೇಳಿದೇವ್ರಿ. ನಮ್ಮ ಬರ್ತೇವೆ, ಅಗತ್ಯ ಇದ್ದರೆ ಬಂದೇ ಬರ್ತೇವೆ, ಅವಶ್ಯವಾಗಿ ಬರ್ತೇವ್ರಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.